ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು. ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಬೇಗನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಅಡುಗೆ ಮನೆ ಕೆಲಸ ಬೇಗ ಮುಗೀತು ಅಂತಂದರೆ ಬೇರೆ ಎಲ್ಲ ಕೆಲಸಗಳಿಗೂ ನಮಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನಿಗೆ ಬಾಕ್ಸಿಗೂ ಕೂಡ ರೆಡಿ ಮಾಡಬೇಕಲ್ವ, ಹಾಗಾಗಿ ಬ್ರೇಕ್ಫಾಸ್ಟ್ ಜೊತೆಗೆ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೂಲಂಗಿ ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗರಿಬೇಳೆ 1 ಕಪ್ಪನ್ನು ತೊಳೆದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, 1-2 ಟೊಮೆಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ 1-2 ವಿಷಿಲ್ ಕೂಗ್ಸೋಕ್ಕೆ ಇಡ್ತೀನಿ. ಅದ್ರ ಜೊತೆಗೆ ಮೂಲಂಗಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಕುಕ್ಕರು 1-2 ವಿಷಿಲ್ ಕೂಗಲಿ, 2 ವಿಷಿಲ್ ಕೂಗಿಸಿದ್ರೆ ಬೇಳೆ ಬೆಂದೋಗುತ್ತೆ. ಅಷ್ಟೊತ್ತಿಗೆ ನಾನಿಲ್ಲಿ ಕಾಫಿ ಕೂಡ ರೆಡಿ ಮಾಡಿಕೊಂಡೆ. ಅದ್ರ ಜೊತೆಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಸಿಂಪಲ್ ಆಗಿರುವಂಥ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಜಾಸ್ತಿ ಏನೂ ಬೇಕಾಗೋದಿಲ್ಲ. ಇದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಕಾದ ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ, ಸಾಸಿವೆ ಸ್ವಲ್ಪ ಚಿಟಪಟ ಅಂತಂದಮೇಲೆ ಕರಿಬೇವನ್ನು ಹಾಕೋಬೇಕು. ಹಾಗೆ ಒಣಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ, ನೀವು ಹುಳಿ ಸಾಂಬಾರಿಗೆ ಏನು ಯೂಸ್ ಮಾಡ್ತೀವೋ ಅದೇ ಪುಡಿಯನ್ನು ಹಾಕ್ಕೊಂಡು, ಅದಾದಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿಟ್ಟು ಅದನ್ನು ಕಿವುಚ್ಬಿಟ್ಟು ಹಾಕ್ಕೋಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ, ತುಂಬ ಸಿಂಪಲ್ಲು. ಇದಕ್ಕೆ ಯಾವುದೇ ರೀತಿಯ ಕಡಲೆ ಬೀಜ ಆಗಲಿ ಕಡಲೆಬೇಳೆ ಯಾವುದು ಬೇಕಾಗಲ್ಲ. ಹಾಗೆ ರುಚಿಗೆ ಬೆಲ್ಲವನ್ನು ಸೇರಿಸೋದನ್ನು ಮರಿಲೇಬೇಡಿ. ಬೆಲ್ಲ ಇದಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಇಷ್ಟೆಲ್ಲ ಹಾಕಿ ನೀಟಾಗಿ ಒಂದು ಕುದಿ ಬಂದು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊಂಡ್ರೆ ಹುಣಸೆ ಹಣ್ಣಿನ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಇಲ್ಲಿ ಹುಣಸೆ ಹಣ್ಣು ಚಿತ್ರಾನ್ನ ಗೊಜ್ಜು ರೆಡಿ ಮಾಡೋ ಅಷ್ಟೊತ್ತಿಗೆ ನನಗೆ 2 ವಿಷಿಲ್ ಬೇಳೆ ಕೂಡ ಬೆಂದಿತ್ತು. ಆ ಬೇಳೆ ಬೆಂದಿರೋದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಕಟ್ ಮಾಡಿಟ್ಟಿರುವಂಥ ಮೂಲಂಗಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಸೈಡಲ್ಲಿ ಈಗ ಹುಣಸೆ ಹಣ್ಣಿನ ಚಿತ್ರಾನ್ನದ ಒಂದು ಗೊಜ್ಜು ಕೂಡ ರೆಡಿ ಆಗ್ತಾಯಿದೆ. ಹಾಗೆ ಮೂಲಂಗಿ ಸಾಂಬಾರಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ರಸ ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಸಾಂಬಾರಲ್ಲಿ ಸೇರಿಸೋದ್ರಿಂದ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ಟೊಮೊಟೊ ಹಾಕಿದರೂ ಕೂಡ ಹುಣಸೆ ಹಣ್ಣು ಸ್ವಲ್ಪ ಆದರೂ ಸೇರಿಸ್ಕೋಬೇಕಾಗುತ್ತೆ. ಹಾಗೆ 1-2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಹಾಕಿ ನೀಟಾಗಿ ಒಂದು ಮಿಕ್ಸನ್ನು ಕೊಟ್ಟು ಇಟ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಇಲ್ಲಿ ಗೊಜ್ಜು ಕೂಡ ರೆಡಿಯಾಗಿತ್ತು, ಹುಣಸೆ ಹಣ್ಣಿನ ಚಿತ್ರಾನ್ನದ ಗೊಜ್ಜು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈಗ ಮಿಕ್ಸ್ ಮಾಡಿಕೊಂಡು ಉಳಿದಿದ್ದನ್ನು ಸ್ವಲ್ಪ ಕಪ್ಪಲ್ಲಿ ತೆಗೆದಿಟ್ಕೊತೀನಿ. ಈಗ ಬಾಣಲೆಯಲ್ಲಿರುವಂಥ ಹುಣಸೆ ಹಣ್ಣಿನ ಒಂದು ಗೊಜ್ಜಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ರೈಸನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹಳ್ಳಿ ಕಡೆ ಹುಳಿ ಅನ್ನ ಅಂತ ಕರೀತಾರೆ. ತುಂಬಾ ಬೇಗ ಮಾಡ್ಕೊಳ್ಳುವಂಥ ಸೋಂಬೇರಿ ರೈಸ್ ಅಂತಲೂ ಕರಿಬೋದು ನೀವು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಗ ಸಿಂಪಲಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗೋರೆಲ್ಲ ತುಂಬ ಇದನ್ನು ಟ್ರೈ ಮಾಡ್ತಾರೆ. ನೀವು ಕೂಡ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡ್ಕೊಂಡು ನೋಡಿ. ಮಧ್ಯಾಹ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗ ಇವತ್ತು ಹುಳಿಯನ್ನು ಮಾಡಿಕೊಡು ಬಾಕ್ಸಿಗೆ ಮತ್ತು ಬೆಳಗ್ಗೆ ಟಿಫನ್ಗೆ ಅಂತಂದ, ಹಾಗಾಗಿ ಇವತ್ತು ಬೆಳಗ್ಗೆ ಇದನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಬೇಕಾದ್ರೆ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂಥೇಳಿ. ಅವನಿಗೆ ಈ ರೈಸ್ ಐಟಮ್ ಕೊಟ್ಟರೆ ಅದ್ರ ಜೊತೆಗೆ ಫ್ರೂಟ್ಸ್ ಹಾಕಬೇಕು, ಅದ್ರ ಜೊತೆಗೆ ಏನಾದರೂ ಒಂದು ಆಮ್ಲೆಟ್ಟು ಇಂಥದ್ದೆಲ್ಲ ಹಾಕಲೇಬೇಕು ಅವನಿಗೆ. ಬರೀ ಅನ್ನ ಸಾಂಬಾರು ಈ ರೀತಿ ರೈಸ್ ಐಟಮ್ ಕೊಟ್ಟರೆ ತಿನ್ನಲ್ಲ ಅವನು. ಹಾಗಾಗಿ ಮನೆಯಲ್ಲಿ ಚೇಪೆ ಹಣ್ಣಿತ್ತು, ಅದನ್ನು ಕೂಡ ಕಟ್ ಮಾಡಿ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಡಬಲ್ ಆಮ್ಲೆಟ್ ಕೇಳಿದ್ದ, ಅದನ್ನು ಕೂಡ ಹಾಕ್ಕೊಡ್ತಾಯಿದ್ದೀನಿ. ಪ್ರತಿ ದಿವಸ 1 ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಒಂದು ಬಾಯ್ಲ್ಡ್ ಎಗ್ ಮಾಡ್ತೀನಿ, ಇಲ್ಲ ಅಂತಂದರೆ ಈ ರೀತಿ ಆಮ್ಲೆಟ್, ಅಂದರೆ ಊಟದ ಟೈಮಲ್ಲಿ ಆಮ್ಲೆಟ್ ಆದರೂ ಹಾಕ್ಕೊಡ್ತೀನಿ, ಇಲ್ಲ ಅಂತಂದರೆ ಬಾಯ್ಲ್ಡ್ ಎಗ್ ಆದರೂ ರೆಡಿ ಮಾಡಿಟ್ಟಿರ್ತೀನಿ. ಪ್ರತಿ ದಿವಸ 1 ಟೈಮ್ ಆದರೂ ಮೊಟ್ಟೆ ತಿಂತೀವಿ. ಹಾಗಾಗಿ ಇಲ್ಲಿ ಆಮ್ಲೆಟನ್ನು ಹಾಕಿ ಬಾಕ್ಸಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಇವತ್ತು ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೋಗಬೇಕು. ಏನು ರೀಸನ್ಗೆ ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಬೆಳಗ್ಗೆ ಅಡುಗೆ ಮನೆ ಕೆಲಸ ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಒಂದು ಮುಗೀತು ಅಂತಂದರೆ ಇನ್ನೆಲ್ಲ ಉಳಿದಿದ್ದ ಕೆಲಸಕ್ಕೂ ತುಂಬಾ ಟೈಮ್ ಸಿಗುತ್ತೆ ನಮಗೆ. ಈ ಅಡುಗೆ ಮನೆ ಕೆಲಸ ಮುಗಿಲಿಲ್ಲ ಅಂತಂದರೆ ಯಾವುದಕ್ಕೂ ಟೈಮ್ ಕರೆಕ್ಟಾಗಿ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾಯಿದ್ದೀನಿ. ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಏನಪ್ಪ ವಿಚಾರ ಅಂತಂದರೆ ಲಾಸ್ಟ್ ಟೈಮು ಗಿರಣಿ ಅಂತೇಳಿ ಒಂದು ಶಾಪಿಂದ ಸಾಂಬಾರು ಪುಡಿ ತೊಗೊಂಬಂದಿದ್ದೆ. ನೀವೆಲ್ಲ ನೋಡಿರ್ತೀರ ವಿಡಿಯೋ. ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ತಿದ್ರು. ಅಂದರೆ ಜಾಗನೂ ಇರ್ತಿತ್ತು, ಜನನೂ ಇರ್ತಿದ್ರು, ಈಸಿಯಾಗೆಲ್ಲ ಮಾಡ್ಕೊತಿದ್ರು. ಈಗ ಆ ಥರ ಇಲ್ಲ. ಹಂಗಾಗಿ ಅಂದರೆ ಮನೇಲಿ ಮಾಡೋದಕ್ಕೆ ಪ್ರೊಸೆಸ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಈಗ ಗಿರಣಿ ಅನ್ನೋ ಒಂದು ಶಾಪಲ್ಲಿ ವರ್ಲ್ಡ್ ವೈಡ್, ಅಂದರೆ ನಮಗೆ ಎಲ್ಲಿ ಬೇಕು ವರ್ಲ್ಡ್ ವೈಡು
ನಮಗೆ ಸಾಂಬಾರು ಪುಡಿ ಮನೆಯಲ್ಲಿ ನಾವು ಯಾವ ರೀತಿ ನೀಟಾಗಿ ಮಾಡ್ತೀವಿ ಅದೇ ರೀತಿ ಸಾಂಬಾರು ಪುಡಿ ನಮ್ಮ ಟೇಸ್ಟ್ ಪ್ರಕಾರ ಮಾಡಿ ಎಲ್ಲಿಗೆ ಬೇಕಾದ್ರೂ ಕೊರಿಯರ್ ಮಾಡ್ತಾರೆ. ನಾನು ಅವ್ರ ಹತ್ರನೇ ಒಂದು 6 ತಿಂಗಳಿಂದ ತೊಗೊಂಡು ಬಂದು ಯೂಸ್ ಮಾಡ್ತಿರೋದು. ನಾವು ಮನೇಲಿ ಮಾಡಿದಷ್ಟೇ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತಿಯಾಗಿರುತ್ತೆ. ಹಾಗಾಗಿ ಖಾಲಿಯಾಗಿತ್ತು ಸಾಂಬಾರು ಪುಡಿ ನನಗೆ, ನಮ್ಮ ಮನೆಗೆ. ಅದ್ರ ಜೊತೆಗೆ ನಮ್ಮ ತಂಗಿಗೂ ಕೂಡ ಬೇಕಾಗಿತ್ತು, ಅವಳಿಗೆ ಸೇಲ್ ಮಾಡೋದಕ್ಕೆ. ಅಂದರೆ ಅಲ್ಲಿ ಹೋಮ್ ಮೇಡ್ ಸಾಂಬಾರು ಪುಡಿ ತುಂಬ ಜನ ಕೇಳ್ತಾರೆ. ಹಂಗಾಗಿ ನಾನು ಅವಳು ತೊಗೊಂಬಂದು ಮಾಡ್ತಾಯಿದ್ಲು. ತೊಗೊಂಬಂದು ಮಾಡೋದಕ್ಕೂ ಇವ್ರು ಮಾಡೋದಕ್ಕೂ ಪ್ರೊಸೆಸ್ ಸೇಮ್ ಇದೆ. ಹಂಗೆ ಸ್ವಲ್ಪ ಸುಲಭವಾಗಿ ಆಗುತ್ತೆ ಕೆಲಸ ಅಲ್ಲಿ. ಅಂದರೆ ಫ್ರೈ ಮಾಡೋದು, ಮನೇಲಿ ಫ್ರೈ ಮಾಡಿ ಮಾಡೋದು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತಲ್ಲ. ಹಾಗಾಗಿ ಒಂದು 10 kg ಅಷ್ಟು ಆರ್ಡ್ರ್ ಮಾಡಿ ತಂದುಕೊಡು ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ನಾನು ಗಿರಣಿ ಶಾಪಿಗೆ ಬಂದಿದ್ದೀನಿ. ಇದು ಸಾಂಬಾರು ಪುಡಿ ಆಗಿರ್ಬೋದು, ಎಣ್ಣೆ ಗಾಣ, ಹಾಗೆ ಆರ್ಗಾನಿಕ್ ಎಲ್ಲ ಪದಾರ್ಥಗಳು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಮನೆಯಿಂದನೇ ಒಂದು ಲಿಸ್ಟನ್ನು ತೊಗೊಂಡು ಬಂದಿದ್ದೆ. ಅಂದರೆ ಸಾಂಬಾರು ಪುಡಿಗೆ ನಮ್ಮ ಮನೆಯಲ್ಲಿ ಏನೇನೆಲ್ಲ ಹಾಕ್ತೀವಿ ಅದರ ಪ್ರಕಾರ 1 kgಗೆ ನಾವು ಏನೇನು ಹಾಕ್ತೀವಿ ಅದನ್ನು ಲಿಸ್ಟ್ ತೊಗೊಂಬಂದಿದ್ದೆ. ನಾನಿಲ್ಲಿ 10 kg ಕೇಳ್ತಿರೋದಕ್ಕೆ 1 kg ಇಂಟು 10, ಅಂದರೆ 1 kgಗೆ ಎಷ್ಟು ಹಾಕ್ತೀವಿ ಅದನ್ನು ಇಂಟು ಮಾಡಿಕೊಂಡು 10 kgಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವಿಲ್ಲಿ ಅವ್ರಿಗೆ ಒಂದು ಲಿಸ್ಟನ್ನು ರೆಡಿ ಮಾಡಿಸ್ತಾ ಇದ್ದೀನಿ. ನಾವು ಕೊಟ್ಟಿರೋ ಲಿಸ್ಟ್ ಪ್ರಕಾರನೇ ನಮ್ಮ ಟೇಸ್ಟ್ ಪ್ರಕಾರ ನಾವು ಏನೇನು ಐಟಮ್ ಹಾಕಬೇಕು ಅಂತ ಹೇಳಿರ್ತೀವಿ ಅದ್ರ ಪ್ರಕಾರ 10 kg ಬರೋ ರೀತಿಯಲ್ಲಿ ನಾವು ಹೇಳಿರೋಂಥ ಪದಾರ್ಥಗಳೆಲ್ಲವನ್ನು ಫಸ್ಟಿಗೆ ಅಳತೆ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದಾರೆ ನೋಡಿ. ನಾನಿಲ್ಲಿ ಸುಮಾರು ಒಂದು 15 ಐಟಮ್ ಬರೋ ಥರ, ಅಂದರೆ 15 ಪದಾರ್ಥಗಳನ್ನು ಸೇರಿಸಿ ಮಾಡೋ ರೀತಿಯಲ್ಲಿ ಇಲ್ಲಿ ಒಂದು ಲಿಸ್ಟನ್ನು ಕೊಟ್ಟಿದ್ವಿ ಮನೆಯಲ್ಲಿ ನಾವು ಮಾಡೋ. ಅಂದರೆ ಇವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಸಾಂಬಾರು ಪುಡಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಸ್ವಲ್ಪ ಸಾಂಬಾರು ಪುಡಿಯಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅಂದರೆ ನಾವು ಹಾಕುವಂಥ ಪದಾರ್ಥಗಳು ಕೆಲವನ್ನ ಹಾಕ್ತಾರೆ, ಕೆಲವನ್ನ ಹಾಕೋದಿಲ್ಲ. ಹಾಗೆ ಕೆಲವರು ಹಿಂಗನ್ನು ಹಾಕ್ತಾರೆ, ಕೆಲವರು ಹಿಂಗನ್ನು ಹಾಕೋದಿಲ್ಲ. ಹಾಗೆ ಕೆಲವರು ಬ್ಯಾಡಗೆ ಮೆಣಸನ್ನು ಯೂಸ್ ಮಾಡ್ತಾರೆ, ಕೆಲವರು ಬ್ಯಾಡಗೆ ಮೆಣಸನ್ನು ಯೂಸ್ ಮಾಡಲ್ಲ. ಈ ರೀತಿ ತುಂಬಾ ಚೇಂಜಸ್ ಇರುತ್ತೆ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಟೇಸ್ಟ್ ಸಾಂಬಾರು ಪುಡಿಗಳನ್ನು ಅವರ ಒಂದು ತಾತ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಟೇಸ್ಟ್ ನಮ್ಮ ಪ್ರಕಾರ ಇಲ್ಲಿ ಮಾಡಿಕೊಡ್ತಾರೆ. ನಾವು ಕೊಟ್ಟಂಥ ಲಿಸ್ಟಿಗೆ ನೋಡಿ, ಈಗ ಎಲ್ಲ ಐಟಮ್ಸು ಇಲ್ಲಿ ಪ್ರತಿಯೊಂದು ರೆಡಿಯಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಬಾಕ್ಸಲ್ಲಿ. ನಾವು ಏನು ಲಿಸ್ಟ್ ಕೊಡ್ತೀವಿ ಅದರ ಪ್ರಕಾರ ಅಳತೆ ಮಾಡಿ ಪ್ರತಿಯೊಂದನ್ನು ಕೂಡ ಒಂದು ಬಾಕ್ಸಿಗೆ ಹಾಕ್ಕೊಂಡು ಅಳತೆ ಮಾಡ್ತಾರೆ. ಈ ಗಿರಣಿ ಶಾಪಲ್ಲಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಏನು ಅಂತಂದರೆ ನೀಟ್ನೆಸ್ಸು. ಎಷ್ಟು ನೀಟಾಗಿದೆ ಅಂತಂದರೆ ನಾವು ಮನೆಯಲ್ಲೂ ಕೂಡ ಸಾಂಬಾರು ಪುಡಿ ಮಾಡಬೇಕಾದ್ರೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರಲ್ಲ, ಅಷ್ಟು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಹೈಜೆನಿಕ್ಕಾಗಿ ಪ್ರತಿಯೊಂದೂ ಇಲ್ಲಿ ಮಾಡ್ತಾಯಿದ್ದಾರೆ. ಅದರಿಂದ ತುಂಬಾ ಇಷ್ಟ ಆಯಿತು. ಹಂಗಾಗಿ ನಾನೀಗ ಒಂದು 6 months ಆಯಿತು ಆವಾಗಲಿಂದ ನಾನು ಸಾಂಬಾರು ಪುಡಿ ಮನೇಲಿ ಮಾಡ್ಕೊಳ್ಳೋದೇ ಬಿಟ್ಟೆ. ಸೇಮ್ ಮನೇಲಿ ಏನು ಪ್ರೊಸೆಸ್ ಮಾಡ್ತೀವಿ ನಾವು ನೀಟಾಗಿ ಅದೇ ಥರನೇ ಮಾಡ್ತಾರೆ. ಹಾಗಾಗಿ ಬೆಳಗ್ಗೆನೇ ಸಾಂಬಾರು ಪುಡಿ ಬೇಕು ಅನ್ನೋ ಟೈಮಲ್ಲಿ ನಾನು ಬೆಳಗ್ಗೆನೇ ಬಂದುಬಿಡ್ತೀನಿ. ಇಲ್ಲಿ ಸಂಜೆವರೆಗೂ ಇದ್ದು, ಅಂದರೆ ಅಟ್ಲೀಸ್ಟ್ ಒಂದು 2-3 hours ಆದರೂ ಬೇಕು. ಹಾಗಾಗಿ ಬಂದು ನಾನು ನೀಟಾಗಿ ಮಾಡಿಸ್ಕೊಂಡು ಹೋಗ್ತೀನಿ. ಇದೇ ಕೆಲಸ ನಾವು ಮನೆಯಲ್ಲಿ ಮಾಡಬೇಕು ಅಂತಂದರೆ ಮಿನಿಮಮ್ ನಮಗೆ ಅಂದರೆ ಒಣಗಿಸೋ ಪ್ರೊಸೆಸ್ಸಿಂದ ಹಿಡಿದು ಮಾಡ್ತೀವಿ ಅಂದರೆ 1 ವಾರ ಬೇಕು. ಹಂಗಾಗಿ ಇಲ್ಲಿ ಒಂದು ಅರ್ಧ ದಿವಸ ಸ್ಪೆಂಡ್ ಮಾಡೋದ್ರಿಂದ ಏನು ಪರವಾಗಿಲ್ಲ, ಮಾಡ್ಕೋಬೋದು. ಯಾಕೆಂದರೆ ಇವಾಗೆಲ್ಲ ತುಂಬ ಜನಕ್ಕೆ ಡಸ್ಟ್ ಅಲರ್ಜಿ ಇರುತ್ತೆ. ಹಾಗೆ ಕೆಮ್ಮು, ಈ ಮೆಣಸಿನ್ಕಾಯಿ ಅದೆಲ್ಲ ಉರಿಬೇಕಾದ್ರೆ ತುಂಬ ಕೆಮ್ಮು ಬರುತ್ತೆ. ನನಗೆ ಕೆಮ್ಮಿನ ಪ್ರಾಬ್ಲಮ್ ಇರೋದ್ರಿಂದ ಮನೆಯಲ್ಲಿ ಮೆಣಸಿನ್ಕಾಯಿ ಎಲ್ಲ ಉರಿಯೋಕ್ಕೆ ತುಂಬ ಕಷ್ಟ. ಹಾಗಾಗಿ ಇದು ತುಂಬಾ ಹೆಲ್ಪ್ ಆಗಿದೆ ನನಗೆ. ನೋಡಿ, ಈಗ ಹಿಂಗನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದಾರೆ. ನಾವೇನೇನು ಐಟಮ್ ಕೊಟ್ಟಿರ್ತೀವಿ ನಮ್ಮ ಕಣ್ಣು ಮುಂದೆನೇ ಪ್ರತಿಯೊಂದನ್ನು ತೂಕ ಮಾಡಿ ಒಂದು ಬಾಕ್ಸಿಗೆ ರೆಡಿ ಮಾಡಿಕೊಂಡು ಅದಾದ ಮೇಲೆ ನೆಕ್ಸ್ಟ್ ಉರಿಯೋದಕ್ಕೆ ಹಾಕ್ತಾಯಿದ್ದಾರೆ. ನೋಡಿ, ಈಗ ಅಳತೆ ಮಾಡ್ಕೊಂಡಿರುವಂಥ ಐಟಮನ್ನು ತೆಗೆದು ಈಗ ಫ್ರೈ ಮಾಡೋದಕ್ಕೆ ಹಾಕ್ತಾರೆ. ಈಗ ಅಳತೆ ಮಾಡಿ ತೊಗೊಂಡಿರುವಂಥ ಪದಾರ್ಥಗಳನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾರೆ.
ಕರ್ಬೇವಿನ ಸೊಪ್ಪು ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿತ್ತು ಅಂತಂದರೆ, ಇವಾಗ ಗಿಡದಿಂದ ಕಿತ್ಕೊಂಬಂದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ನೀಟಾಗಿ ತುಂಬಾ ಫ್ರೆಶ್ ಆಗಿತ್ತು ಕರ್ಬೇವಿನ ಸೊಪ್ಪು ಕೂಡ. ಈಗ ಮಿಕ್ಸ್ ಮಾಡ್ಕೊಂಡಿರುವಂಥ ಪದಾರ್ಥವನ್ನು ಈ ರೀತಿ ಫ್ರೈ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಈ ರೀತಿ ಒಂದು ಮಿಷಿನ್ಗೆ ಅದನ್ನು ಹಾಕ್ತಾರೆ. ಈ ರೀತಿ ರೊಟೇಟೆಡ್ ಮಿಷಿನಲ್ಲಿ ಹಾಕೋದ್ರಿಂದ ಎಲ್ಲ ಪದಾರ್ಥಗಳು ನೀಟಾಗಿ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಒಂದು ಕಡೆ ಜಾಸ್ತಿ ಫ್ರೈ ಆಗೋದು, ಒಂದು ಕಡೆ ಕಮ್ಮಿ ಫ್ರೈ ಆಗೋದು ಆ ಥರ ಆಗೋದಿಲ್ಲ. ಅದಕ್ಕೆ ಅಂತ ಒಂದು ಟೈಮ್ ಅಂತ ಇರುತ್ತೆ. ಅಂದರೆ ಮಸಾಲೆ ಹುರಿಯೋದಕ್ಕೆ ಇಷ್ಟು ಟೈಮ್ ಅಂತ, ಹಾಗೆ ಮೆಣಸಿನ್ಕಾಯಿ ಫ್ರೈ ಮಾಡೋದಕ್ಕೆ ಇಷ್ಟು ಟೈಮ್ ಅಂತ ಅದು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಫಿಕ್ಸ್ ಮಾಡಿಸಿರ್ತಾರೆ. ಅಷ್ಟೊತ್ತು ಅದು ಅದೇ ಒಂದು ಫ್ಲೇಮಲ್ಲಿ ಫ್ರೈ ಆಗ್ತಾ ಇರುತ್ತೆ. ನಾವು ಮನೇಲಿ ಹೇಗೆ ಒಂದು ಕೆಂಪಾಗೋ ತನಕ ಫ್ರೈ ಮಾಡ್ಕೊತೀವಲ್ವ ಅದೇ ಥರನೇ ಇದು ಈ ರೀತಿ ದೊಡ್ಡದಾಗಿರೋದ್ರಿಂದ ಎಷ್ಟೇ ಕ್ವಾಂಟಿಟಿ ನಾವು ಮಾಡಿಸ್ಬೇಕು ಅಂತಂದರೂ ಕೂಡ ಬೇಗನೆ ಕೆಲಸ ಆಗುತ್ತೆ. ಈ ಒಂದು ಪ್ರೊಸೆಸ್ ಇಷ್ಟ ಆಗಿಯೇ ಇಲ್ಲಿಗೆ ಬಂದು ಎಲ್ಲರೂ ತುಂಬ ಜನ ಮನೇಲಿ ಸಾಂಬಾರು ಪುಡಿ ಮಾಡೋದನ್ನು ಟೆನ್ಷನ್ ತಗೊಳ್ಳೋದೆ ಇಲ್ಲಿ ಬಂದು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಹೆಲ್ಪ್ ಆಗಿದೆ ಈ ಒಂದು ಗಿರಣಿ ಶಾಪು. ತುಂಬಾ ಬ್ರಾಂಚಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಹೈಜಿನಿಕ್ಕಾಗಿ ಮಾಡಿಕೊಡ್ತಾಯಿದ್ದಾರೆ. ನನಗಂತೂ ಇವಾಗ ಸಾಂಬಾರು ಪುಡಿ ಮಾಡೋವಂಥ ಟೆನ್ಷನೇ ಇಲ್ಲ. ಅದ್ರ ಜೊತೆಗೆ ನನ್ನ ತಂಗಿ ಕೂಡ ಈಗ ಮನೇಲಿ ಸೇಲ್ ಮಾಡೋದಕ್ಕೆ ಅಂಥೇಳಿ ತರಿಸ್ಕೊಳ್ಬೇಕು ಅಂಥೇಳಿ ಇವತ್ತು ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇದ್ದೀನಿ ನೋಡಿ. ಹಾಕಿರೋವಂಥ ಪದಾರ್ಥಗಳಿಗೆ ಅದಕ್ಕೆ ಹುರಿಯೋದಕ್ಕೆ ಇಷ್ಟು ಅಂತ ಟೈಮ್ ಇರುತ್ತೆ. ನಾವು ತೊಗೊಂಡಿರೋ ಅಳತೆ ಪ್ರಕಾರ ಅರ್ಧ ಅರ್ಧ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಒಂದು ನನ್ನ ಪ್ರಕಾರ ನಾನು 10 kgಗೆ ಸುಮಾರು ಒಂದು ಅರ್ಧ ಗಂಟೆ ಫ್ರೈ ಮಾಡಿದ್ದಾರೆ. ಆ ಮಿಷಿನ್ ರೊಟೇಟ್ ಆಗ್ತಾಯಿದೆ ನೋಡಿ. ಮಿಷಿನು ಒಂದು ಕಡೆ ಒಣಮೆಣಸಿನ್ಕಾಯಿ, ಇನ್ನೊಂದು ಕಡೆ ಮಸಾಲೆ ಪದಾರ್ಥಗಳು ಎಲ್ಲವನ್ನು ಸೇರಿಸಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದಾರೆ. ಅಷ್ಟೊತ್ತಿಗೆ ಫ್ರೈ ಆಗೋ ತನಕ ನಾನು ಹೊರಗಡೆ ಕೂತ್ಕೊಳ್ಳೋಣ ಅಂಥೇಳಿ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಒಂದು ಅರ್ಧ ಮುಕ್ಕಾಲು ಗಂಟೆ ಆಗೋಷ್ಟೊತ್ತಿಗೆ ಸಾಂಬಾರು ಪುಡಿ ಎಲ್ಲ ಫ್ರೈ ಮಾಡಿ ಮಿಲ್ಲಿಗೂ ಕೂಡ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ಮಿಲ್ಲಿಗೆ ಹಾಕಿದ ತಕ್ಷಣ ಅವರು ಪ್ಯಾಕಿಂಗ್ ಮಾಡೋದಿಲ್ಲ. ಕವರ್ಗಾಗಲಿ ಬಾಕ್ಸ್ಗಾಗಲಿ ಹಾಕಬಾರ್ದು, ಯಾಕೆಂದರೆ ಅದು ಹಬೆ ಬಿಡೋದ್ರಿಂದ ಸಾಂಬಾರು ಪುಡಿ ಬೇಗ ಹಾಳಾಗುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ಬಾಕ್ಸಿಗಾಗಲಿ ಸರಿ ಕವರ್ಗಾಗಲಿ ಸರಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಪೂರ್ತಿ ತಣ್ಣಗಾಗೋ ತನಕ ಅದನ್ನು ಆರಿಸ್ಬೇಕು. ಸಾಂಬಾರು ಪುಡಿ ಪೂರ್ತಿ ತಣ್ಣಗಾಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 1 hour ಆದರೂ ಬಿಡಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಾಫಿ ಏನಾದ್ರು ಕುಡಿದು ಬರೋಣ ಅಂತೇಳಿ ಹೊರಗಡೆ ಬಂದೆ. ಹೊರಗಡೆ ಬಂದು ನೋಡ್ತಿದ್ದಂಗೆ ಗಿರಣಿ ಅಪೋಸಿಟಲ್ಲೇ ಈ ರೀತಿ ಮಣ್ಣಿನಿಂದ ಮಾಡ್ತಾರೆ ನೋಡಿ, ಮನೇಲಿ ಇಡುವಂಥ ಶೋ ಪೀಸು. ಅದರ ಒಂದು ಅಂಗಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸರಿ ಅಲ್ಲಾದರೂ ಹೋಗಿ ಒಂದು ಸ್ವಲ್ಪ ಐಟಮ್ಸ್ ಏನಾದ್ರು ತಗೊಳ್ಳೋಣ ಅಂತೇಳಿ ಬಂದೆ. ಮುಂದೆನೇ ಒಂದು ಬುದ್ಧ ಒಂದು ಇಟ್ಟಿದ್ರು. ನಮಗೆ ಹೊಸೂರದು ಶಾಪಿಗೆ ಒಂದು ಬುದ್ಧ ಬೇಕಿತ್ತು, ಇಂಟೀರಿಯರ್ ಅಂದರೆ ಶೋ ಪೀಸ್ ಇಡೋದಕ್ಕೆ. ಹಾಗಾಗಿ ಕೇಳೋಣ ಅಂತೇಳಿ ಹೋದೆ. ನಮಗೆ ವೈಟ್ ಕಲರ್ ಬೇಕಾಗಿತ್ತು. ವೈಟ್ ಕಲರ್ ಇದೆಯಾ ಅಂತ ನೋಡೋಕೆ ಹೋದರೆ ವೈಟ್ ಕಲರ್ ಒಂದು ಬಿಟ್ಟು ಇನ್ನೆಲ್ಲ ಕಲರಲ್ಲೂ ಇಲ್ಲಿ ಇತ್ತು. ಹಾಗೆ ಇವಾಗ ಗಣೇಶನ ಹಬ್ಬ ಆಗಿರೋದ್ರಿಂದ ವೆರೈಟಿ ಗಣೇಶ, ಹಾಗೆ ಕೃಷ್ಣ, ರಾಧಾಕೃಷ್ಣ, ಅದ್ರ ಜೊತೆಗೆ ಹೂವು ಹಾಕಿ ಇಡ್ತೀವಲ್ವ ಬಾಗ್ಲ ಹತ್ರ ಆಗಲಿ ಮನೆ ಎಂಟ್ರೆನ್ಸಲ್ಲಿ ಹುರುಳಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಆ ಬುದ್ಧ ಇಟ್ಟಿರೋವಂಥ ಬೌಲು ಮಣ್ಣಿಂದು ಅದೆಲ್ಲ ಇತ್ತು. ತುಂಬಾ ವೆರೈಟಿ, ತುಂಬಾ ಕಲರ್ಸ್ ಇತ್ತು. ಹಾಗೆ ಬೆಣ್ಣೆ ಕೃಷ್ಣ ಆಗಿರ್ಬೋದು, ಆನೆಗಳಾಗಿರ್ಬೋದು, ಈ ಮನೆ ಮುಂದೆ ಇಂಥದ್ದೆಲ್ಲ ಇಡ್ತಾರೆ. ತುಂಬಾ ಚೆನ್ನಾಗಿತ್ತು. ಅಂದರೆ ಇದನ್ನೆಲ್ಲ ಮಾಡಿರೋದು ಟೆರಕೋಟಾ ಅನ್ನೋ ಒಂದು ಮಣ್ಣಿಂದ ಅಂತೆ. ಅಂದರೆ ಬಿದ್ದರೆ ಕೈ ಜಾರಿ ಬಿತ್ತು ಅಂದರೆ ಹೊಡೆದೋಗುತ್ತೆ, ನೀರೆಲ್ಲ ಹಾಕಿದ್ರೆ ಏನೂ ಆಗಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ ಅಂತ ಹೇಳಿದ್ರು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಕುಬೇರ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ರೀಸನಬಲ್ ಆಗೂ ಇತ್ತು ಪ್ರೈಸು. ಆದರೆ ನಾನು ಕೇಳಿದಷ್ಟು ವೈಟ್ ಕಲರ್ ಬುದ್ಧ ಬೇಕಿತ್ತು ನನಗೆ, ವೈಟ್ ಕಲರ್ ಇಲ್ಲ ಅಂತಂದರು. ಟೈಮ್ ಕೊಟ್ಟರೆ ಬೇಕಾದ್ರೆ ಮಾಡಿಕೊಡ್ತೀವಿ ಅಂತಂದರು. ತುಂಬಾ ಚೆನ್ನಾಗಿದೆ. ಇದು ಪಾಪರೆಡ್ಡಿ ಪಾಳ್ಯ, ಕೆಂಗುಂಟೆ ಸರ್ಕಲಿಂದ 100 ಮೀಟರ್ ಡೌನಿಗೆ ಬರ್ತಿದ್ದಂಗೆ ಲೆಫ್ಟಲ್ಲಿ ಗಿರಣಿ ಹಿಂದೆ ಗಿರಣಿ ಶಾಪ್ ಇದೆ, ಸಾಂಬಾರು ಪುಡಿದು. ಅದರ ಅಪೋಸಿಟಲ್ಲೇ ಈ ಒಂದು ಟೆರಕೋಟಾ ಶಾಪ್ ಇರೋದು. ಯಾರಿಗಾರು ಅಲ್ಲಿ ಹೋದಾಗ ಖಂಡಿತ ನೀವು ಪರ್ಚೇಸ್ ಮಾಡಿ, ತುಂಬಾ ಚೆನ್ನಾಗಿದೆ ನೋಡಿ. ಇದರ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವ್ರ ಹತ್ರ ವೆರೈಟಿ ಕೂಡ ಇದೆ, ಕುಬೇರದು ಮತ್ತು ಈ ಥರ ಬುದ್ಧ, ತುಂಬಾ ವೆರೈಟಿ ಇತ್ತು. ತುಂಬ ಕಲರಲ್ಲಿ ಇತ್ತು. ಆದರೆ ನಮಗೆ ಆಫೀಸ್ಗೆ ಇಡೋದಕ್ಕೆ ವೈಟ್ ಕಲರೇ ಬೇಕು ಅಂತೇಳಿದ್ದ, ಹಂಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಅವನಿಗೂ ಕೂಡ ವಿಡಿಯೋ ಮಾಡಿ ಕಳಿಸಿದ್ದೆ, ಯಾವುದಾದ್ರೂ ಇಷ್ಟ ಆದರೆ ನೋಡು ತೊಗೊಳ್ಳೋಣ ಅಂತೇಳ್ಬಿಟ್ಟು. ಅವನಿಗೆ ಯಾವುದೂ ಇಷ್ಟ ಆಗಲಿಲ್ಲ, ಬೇಡ ನನಗೆ ಅಂತಂದ. ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಇದೆಲ್ಲನೂ ಅಷ್ಟೇ ಬಿದ್ದರೆ ಇದಾಗುತ್ತೆ.
ಇದೇನು ಬಲ್ಪ್ಗೆ ಹಾಕೋದಾ? ಇದು ಮೇಲೆ ಬಲ್ಪ್ ಇಟ್ಟಿರ್ತೀವಿ ಅದಕ್ಕೆ ಹಾಕೋದಾ? ಚೆನ್ನಾಗಿ ಕಾಣುತ್ತೆ ಅಂತಲ್ವಾ? ಇದೆಲ್ಲ ಹೆಂಗೆ ಹಾಕೋಕ್ಕಾಗುತ್ತೆ ಬಲ್ಪ್ಗೆ? ಹಾಂ, ಓಕೆ. ಇದೆಲ್ಲ ನಾರ್ಮಲ್ ಒಂದು 700, 800, 900 ಹಾಗೆ ಚೆನ್ನಾಗಿದೆ ಅದು. ಇವಾಗ ಫೋಟೋ ಇಟ್ಟಿದೆಯಲ್ಲ ಆ ದಿಕ್ಕಿಗೆ ಆ ಫೋಟೋ ಬೇಡ. ನಮ್ಮದು ಇದು ನಾವು ಕುತ್ಕೊತೀವಲ್ಲ ಚೇಂಬರು, ಅದ್ರ ಸೈಡಲ್ಲಿ ಬರಬೇಕು ಫೋಟೋ ಅಲ್ಲಿ. ಇಲ್ಲಿ ನಾರ್ಮಲಾಗಿ ಇವಾಗ ಅದು ಇಂಟೀರಿಯರ್ಗೆ ಮಾಡಿಸಿದ್ದೀವಲ್ಲ, ಅಲ್ಲಿ ಒಂದು ಬುದ್ಧದಿಡು. ಬೇಕಾದ್ರೆ ವಿಡಿಯೋ ಕಾಲ್ ಮಾಡು, ಸಖತ್ತಾಗಿದೆ, ಚೆನ್ನಾಗಿದೆ. ನೀನು ಸೆಲೆಕ್ಷನ್ ಮಾಡಿದ್ರೆ ಒಂದೊಂದು ವೆರೈಟಿ ಐತೆ, ರೇಟ್ ಐತೆ. ಹಾಂ, ಈಗ ಕಳಿಸ್ತೀನಿ ನೋಡಿ. ಹಾಂ, ಸರಿ. ಅದೇ ಹಂಗೆ ಇಟ್ಕೊಳ್ಳಿ, ಫೋಟೋ ತಗೊತೀನಿ. ವೇಟ್ ಜಾಸ್ತಿ ಇದೆಯಾ? ಸೇಮ್ ಪೀಸಲ್ಲಿ ಒಂದು ಸ್ವಲ್ಪ ಅಗಲ ಕಮ್ಮಿ ಇರೋದಿದೆಯಾ? ಇದನ್ನೆಲ್ಲ ನೋಡಿಕೊಂಡು ನಾನು ಮತ್ತೆ ರಿಟರ್ನು ಗಿರಣಿ ಶಾಪಿಗೆ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಪೂರ್ತಿಯಾಗಿ ಸಾಂಬಾರು ಪುಡಿ ತಣ್ಣಗಾಗಿತ್ತು. ಹಾಗೆ ನನಗೆ ಇಲ್ಲಿ ಇನ್ನೊಂದು ಐಟಮ್ ಕಣ್ಣಿಗೆ ಬಿತ್ತು. ಅದು ದಾಸವಾಳ ಹೂವಿನ ಪೌಡರು, ಅದು ಕೂಡ ತಗೊಂಡೆ. ಅದ್ರ ಜೊತೆಗೆ ಇಲ್ಲಿ ಆರ್ಗ್ಯಾನಿಕ್ಕಾಗಿ ಬೆಳೆಯುವಂಥ ಅಕ್ಕಿಗಳು ಸಿಗುತ್ತೆ. ಅದರಲ್ಲಿ ರಾಜಮುಡಿ ಅಕ್ಕಿ ಆಗಿರ್ಬೋದು, ಇನ್ನೂ ವೆರೈಟಿ ಅಕ್ಕಿಗಳು ಕೂಡ ಇದೆ. ನನಗೆ ರಾಜಮುಡಿ ಅಕ್ಕಿ ಮನೆಗೆ ಬೇಕಾಗಿತ್ತು, ಹಂಗಾಗಿ ಅದನ್ನು ಕೂಡ ಒಂದು 5 kg ತಗೊಂಡಿದ್ದೀನಿ. ಟೇಸ್ಟ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಪಾಲಿಶಿಗೂ ಅನ್ಪಾಲಿಶಿಗೂ. ಹಂಗಾಗಿ ಅನ್ಪಾಲಿಶ್ ನನಗೆ ಬೇಕು ಅಂತೇಳಿ ಒಂದು 5 kg ಆಗುವಷ್ಟು ರಾಜಮುಡಿ ರೈಸ್ ತಗೊಂಡೆ. ರಾಜಮುಡಿ ರೈಸನ್ನು ಉಪಯೋಗಿಸಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ನನಗಂತೂ ತುಂಬ ಇಷ್ಟ, ನಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ತಗೊಂಡೆ ಒಂದು 5 kg ಅಷ್ಟು. ನಾನು ಹೇಳಿದ್ನೆಲ್ಲ ರಾಜಮುಡಿ ರೈಸ್ ಅಂತೇಳಿ ಇದ್ದೇನೆ. ಒಂದು ಪಾಲಿಶ್, ಇನ್ನೊಂದು ಅನ್ಪಾಲಿಶ್ ಎರಡೂ ಸಿಗುತ್ತೆ. ನಾನು ಅನ್ಪಾಲಿಶನ್ನು ತಗೊಂಡೆ. ಟೇಸ್ಟ್ ಬಂದು ಈ ಹಳೆ ಕಾಲದಲ್ಲಿ ಬೆಳೆದಿರೋ ಅಕ್ಕಿ ತಿಂತಾಯಿದ್ವಿ ಗೊತ್ತಾ ನಾವೆಲ್ಲ ಚಿಕ್ಕವರಿರೋ ಟೈಮಲ್ಲಿ, ಆ ಒಂದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನನಗೊಂಥರ ಇಷ್ಟ ಅದು. ಹಾಗಾಗಿ ಒಂದು 5 kg ಅಷ್ಟು ತಗೊಂಡೆ ಮನೆಗೆ. ಇಲ್ಲಿ ಸಿಗುವಂಥ ಪ್ರತಿಯೊಂದು ಅಡುಗೆ ಮನೆಗೆ ಬಳಸುವಂಥ ಪದಾರ್ಥಗಳು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಾಗಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಕೆಂಗೇರಿಯಲ್ಲಿದ್ದರೂ ಕೂಡ ಇಲ್ಲಿಗೆ ನಾಗರಬಾವಿ ಸರ್ಕಲಲ್ಲಿ, ಕೆಂಗುಂಟೆ ಸರ್ಕಲಲ್ಲಿ ಇರೋದು ಈ ಒಂದು ಶಾಪ್, ಇಲ್ಲಿಗೆ ಬಂದು ತೊಗೊಂಡು ಹೋಗ್ತೀನಿ ನಾನು. ನೀವು ಕೂಡ ಈ ಕಡೆ ಎಲ್ಲರೂ ಸುತ್ತಮುತ್ತ ಇದ್ದೀರಾ ಅಂತಂದರೆ, ಕೆಂಗೇರಿ, ನಾಗರಬಾವಿ ಈ ಕಡೆ, ಸುಂಕದಕಟ್ಟೆ ಈ ಕಡೆ ಎಲ್ಲ, ನೀವು ಕೂಡ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂತಂದರೆ ಶಾಪಿಗೂ ಕೂಡ ಬಂದು ಬೈ ಮಾಡ್ಬೋದು. ಈಗಿನ ಕಾಲದಲ್ಲಿ ಹೆಲ್ತಿ ಆಗಿರುವಂಥ ನಮಗೆ ಪದಾರ್ಥಗಳು ಸಿಗೋದು ತುಂಬಾ ಕಷ್ಟ. ಸಿಗೋವಂಥ ಕಡೆ ಹುಡ್ಕೊಂಡು ಹೋಗಿ ತಂದು ನಾವು ಮನೆಯಲ್ಲಿ ಬಳಸಬೇಕಾಗತ್ತೆ. ಬೆಸ್ಟ್ ಕ್ವಾಲಿಟಿ ಐಟಮ್ಸನ್ನು ಕೊಡ್ತಾಯಿದ್ದಾರೆ. ನನಗಂತೂ ಎಣ್ಣೆಯಿಂದ, ಅಕ್ಕಿಯಿಂದ, ಸಾಂಬಾರು ಪುಡಿಯಿಂದ ಎಲ್ಲ ನಾನು ಇಲ್ಲಿಂದನೇ ತೊಗೊತೀನಿ. ರಾಗಿ ಹಿಟ್ಟಿಂದ ಹಿಡಿದು ಗೋಧಿ ಹಿಟ್ಟಿಂದ ಪ್ರತಿಯೊಂದೂ ಇಲ್ಲಿಂದನೇ ತೊಗೊಳೋದು ನಾನು. ತುಂಬಾ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸುತ್ತಮುತ್ತ ಯಾರಾದ್ರು ಇದ್ದೀರಾ, ಕೆಂಗೇರಿ ಈ ಕಡೆ ನಾಗರಬಾವಿ ಈ ಕಡೆ ಎಲ್ಲರೂ ಇದ್ದೀರಾ ಅಂತಂದರೆ ಖಂಡಿತ ಈ ಒಂದು ಶಾಪಿಗೆ ಹೋಗಿ ತಗೊಳ್ಳಿ. ವರ್ಲ್ಡ್ ವೈಡು ಶಿಪ್ಪಿಂಗ್ ಕೂಡ ಮಾಡ್ತಾರೆ. ಅಂದರೆ ವರ್ಲ್ಡ್ ವೈಡ್ ಬೇಕಾದ್ರೆ ಕಳಿಸ್ಕೊಡ್ತಾರೆ. ನೀವು ಹೋಗೋಕ್ಕಾಗಲ್ಲ ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೂ ಸಾಕು, ಕಳಿಸ್ಕೊಡ್ತಾರೆ. ಖಂಡಿತ ನೀವು ಆರ್ಡ್ರ್ ಮಾಡ್ಕೋಬೋದು. ಮನೇಲೇ ಕೂತು ನಿಮ್ಗೆ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡಿಕೊಂಡ್ರೆ ಕಳಿಸ್ಕೊಡ್ತಾರೆ. ನೋಡಿ, ಇಲ್ಲಿ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಹಾಗೆ ಜವೆ ಗೋಧಿ ಹಿಟ್ಟು ಇವನ್ನೆಲ್ಲ ತೊಗೊಂಡೆ. ನನಗೆ ಬೇಕಿತ್ತು, ಮನೆಗೆ ಖಾಲಿಯಾಗಿತ್ತು. ಹಾಗಾಗಿ ಇದನ್ನೆಲ್ಲ ತೊಗೊಂಡು ಈಗ ಮನೆಗೆ ಹೊರಡೋ ಅಷ್ಟೊತ್ತಿಗೆ, ನಾನು ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಬಂದಿದ್ದು, ಸಂಜೆ 6:45 ಆಯಿತು ಇದೆಲ್ಲ ಮುಗಿಸ್ಕೊಂಡು ನಾನು ಹೊರಡೋ ಅಷ್ಟೊತ್ತಿಗೆ. ಈಗ ಮನೆಗೆ ಬಂದ ಮೇಲೆ ಇನ್ನೂ ಒಂದು ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ಪೂರ್ತಿಯಾಗಿ ನೈಟ್ ಪೂರ್ತಿ ತೆಗೆದು ಕವರ್ ಓಪನ್ ಮಾಡಿ ಇಡಿ ಅಂತ ಹೇಳಿದರು ಅವರು. ಹಾಗಾಗಿ ಸಾಂಬಾರು ಪುಡಿ ಕವರನ್ನು ಓಪನ್ ಮಾಡಿ ಇಡ್ತಾಯಿದ್ದೀನಿ. ಒಂದು ಸತಿ ಸಾಂಬಾರು ಪುಡಿ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ 1 ಇಯರ್ ತನಕ ಬರಬೇಕು. ಹಾಗಾಗಿ ಹಾಳಾಗಬಾರ್ದು ಅಂದರೆ ಯಾವ ರೀತಿ ನಾವು ಅದನ್ನು ಸೇಫಾಗಿ ನೀಟಾಗಿ ಅದನ್ನು ಮಾಡಬೇಕಾಗತ್ತೆ, ಅದೇ ರೀತಿಯಲ್ಲೇ ಮಾಡಬೇಕು. ಹಾಗಾಗಿ ಪೂರ್ತಿಯಾಗಿ ತಣ್ಣಗಾಗಲಿ ಅಂಥೇಳಿ ನೈಟ್ ಪೂರ್ತಿ ಈ ರೀತಿ ಕವರನ್ನು ಓಪನ್ ಮಾಡಿ ಇಡ್ತಾಯಿದ್ದೀನಿ.
ಹಾಗೆ ಬಂದ ಮೇಲೆ ಸಾಂಬಾರೇನು ಮಾಡೋಕ್ಕಿರಲಿಲ್ಲ. ಇದ್ದಿದ್ದ ಸಾಂಬಾರನ್ನೇ ಬಿಸಿ ಮಾಡಿಕೊಂಡೆ. ಹಾಗೆ ರೈಸ್ ಕೂಡ ಮಾಡಿಕೊಂಡು ಈಗ ಊಟ ಮಾಡ್ಕೊತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗನ್ನು. ಈ ವ್ಲಾಗ್ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಗಿರಣಿಗೆ ಹೋಗಿ ಸಾಂಬಾರು ಪುಡಿ ಮಾಡಿಸ್ಕೋಬೇಕು ಅಂತಂದರೆ ಅವರ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಖಂಡಿತ ಹೋಗಿ ಸಾಂಬಾರು ಪುಡಿ ಆಗಲಿ ನಿಮ್ಗೇನು ಬೇಕು ಅದನ್ನು ಹೋಗಿ ಕೂಡ ಮಾಡಿಸ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಕೋಬೋದು. ಖಂಡಿತ ನಿಮಗೆ ಮನೆಗೆ ಅವರು ಕಳಿಸ್ಕೊಡ್ತಾರೆ. ನೋಡಿದ್ರಲ್ಲ, ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.